ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಪಲಾವ್ ಯಾವ ಥರ ಮಾಡೋದು ಮನೆಯಲ್ಲಿ ಸುಲಭವಾಗಿ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ರುಚಿಯಾಗುತ್ತೆ ಪಾಲಕ್ ಪಲಾವ್. ನೀವು ಒಂದ್ಸತಿ ಟ್ರೈ ಮಾಡಿ. ನಾನಿಲ್ಲಿ ಫಸ್ಟಿಗೆ ಒಂದು ಗ್ಲಾಸ್ ಅಕ್ಕಿ ತೊಗೊತಾ ಇದ್ದೀನಿ. ಇದು ನಾರ್ಮಲ್ ಡೈಲಿ ಯೂಸ್ ಮಾಡುವಂಥ ಅಕ್ಕಿ, ಇದು ಬಾಸುಮತಿ ರೈಸ್ ಅಲ್ಲ. ಈ ಅಕ್ಕಿ ಹೆಸರು ಜೀರಾ ರೈಸ್ ಅಂತ. ಸೊ ಅದನ್ನು ನಾನು 5 ನಿಮಿಷಗಳ ಕಾಲ ನೆನೆ ಇಡಬೇಕು. ಸೊ ಫಸ್ಟಿಗೆ ಕ್ಲೀನಾಗಿ ತೊಳ್ಕೊಬೇಕು. ಹಾಗೆ ನೆಕ್ಸ್ಟು ಪಾಲಕನ್ನು ಕಟ್ ಮಾಡಿಕೊಂಡು ಅದನ್ನು ಕೂಡ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದು ನಾನು ಮಾಡೋ ರೈಸು ಅಟ್ಲೀಸ್ಟ್ 3 ಜನ ಆದರೂ ತಿನ್ಬೋದು. ನೆಕ್ಸ್ಟು ಇಲ್ಲಿ ಮಸಾಲಾಗೆ ಮೆಣಸು, ಏಲಕ್ಕಿ, ಲವಂಗ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ. ನೆಕ್ಸ್ಟು ಇದು ವೆಜಿಟೇಬಲ್ಸು, ಆನಿಯನ್, ಕ್ಯಾಪ್ಸಿಕಮ್, ನಿಮ್ಮ ಕಡೆ ಯಾವುದೈತಿ ಎಲ್ಲ ಥರದ ವೆಜಿಟೇಬಲ್ಸ್ ಕೂಡ ಹಾಕಬೇಕು. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗ್ರೀನ್ ಚಿಲ್ಲಿ, ಮತ್ತು ಪುಲಾವ್ ಎಲೆ, ಅನ್ನದ ಎಲೆ ಮತ್ತು ಚಕ್ಕೆ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಇಟ್ಟಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಪಾಲಕನ್ನು ಹಾಕ್ತಾ ಇದ್ದೀನಿ. ಪಾಲಕನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಸೊ ಪಾಲಕ್ ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತೆ, ಡಾರ್ಕ್ ಗ್ರೀನ್ ಕಲರ್ ಆಗುತ್ತೆ ಪಾಲಕ್. ಸೊ ಆವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನೀರೆಲ್ಲ ತೆಗೆದ್ಬಿಟ್ಟು ಈ ಪಾಲಕನ್ನು ನಾವು ಮಿಕ್ಸಿ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಗ್ರೀನ್ ಕಲರ್ ಪೇಸ್ಟ್ ಆಗುತ್ತೆ. ನೋಡಿ, ಮಿಕ್ಸಿ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು 3ರಿಂದ 4 ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ನಾನಿಲ್ಲಿ ತುಂಬ ಖಾರದ್ದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಯಾವ ಥರ ಇರುತ್ತೆ, ಯಾವ ಥರ ಖಾರ ಇರುತ್ತೆ ಅದ್ರ ಪ್ರಕಾರ ನೀವು ತೊಗೋಬೋದು. ಇದನ್ನು 3ರಿಂದ 4 ಸ್ಪೈಸಿ ಆಗುತ್ತೆ ರೈಸ್. ಸೊ ನಿಮಗೆ ಖಾರ ಕಡಿಮೆ ಬೇಕಂದರೆ ಮೆಣಸಿನ್ಕಾಯಿ ಕಡಿಮೆ ಹಾಕಬೇಕು. ಇದನ್ನು ಫಸ್ಟಿಗೆ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ಥರ ಸಾಫ್ಟ್ ಪೇಸ್ಟ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ 1 ಟೊಮ್ಯಾಟೊ ಹಾಕಬೇಕು. ಸೊ ಟೊಮ್ಯಾಟೊ ಹೆಚ್ಚಿ ಹಾಕಬೇಡಿ, ಇದರಲ್ಲೇ ಮಿಕ್ಸಿ ಮಾಡಬೇಡಿ. ಸೊ ಒಳ್ಳೆ ಫ್ಲೇವರ್ ಬರುತ್ತೆ. ಇದನ್ನು ಕೂಡ ಮಿಕ್ಸಿ ಮಾಡಿದ್ರೆ ತುಂಬ ಚೆನ್ನಾಗಿ ಗ್ರೀನ್ ಕಲರ್ ಆಗಿ ಪೇಸ್ಟ್ ರೆಡಿ ಆಗುತ್ತೆ. ಇವಾಗ ಒಗ್ಗರಣೆ ಹಾಕ್ಕೋಬೇಕು. ಸೊ ಕುಕ್ಕರ್ ಬಿಸಿ ಆದಮೇಲೆ 3ರಿಂದ 4 ಸ್ಪೂನಷ್ಟು ಆಯಿಲ್ ಹಾಕಬೇಕು. ಆಯಿಲ್ ನಂತರ ಜೀರಿಗೆ ಸಾಸಿವೆ ಹಾಕ್ತಿಲ್ಲ ನಾನು, ಅದು ಫ್ಲೇವರ್ ಬೇರೆನೇ ಆಗುತ್ತೆ. ಈ ಪಲಾವ್ಗೆ ನೀವು ಬೇಕಂದರೆ ಮೊಸರು ಕೂಡ ಹಾಕ್ಕೋಬೋದು, ಅದು ಆಪ್ಷನಲ್. ಸೊ ಸ್ವಲ್ಪ ಬಿರಿಯಾನಿ ಟೇಸ್ಟ್ ಥರ ಬರುತ್ತೆ. ಸೊ ಪಲಾವ್ ಅಂದರೆ ಮೊಸರು ಹಾಕ್ಲೇ ಮಾಡಿ, ಚೆನ್ನಾಗಿ ಅನಿಸುತ್ತೆ. ಇವಾಗ ನೋಡಿ, ನಾನು ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ. ಇದು ಪೌಡರ್ ಅಲ್ಲ, ಗಟ್ಟಿ ಇಂಗು, ಅದನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಕಡೆ ಪೌಡರ್ ಇದ್ದರೆ ಚಿಟಿಕೆಯಷ್ಟು ಇಂಗು ಹಾಕ್ಕೊಳ್ಳಿ. ಹಾಗೆ ಚಕ್ಕೆ ಹಾಕ್ಕೊಳ್ಳಿ, ಮತ್ತು ಪುಲಾವ್ ಎಲೆ ಹಾಕ್ಕೊಳ್ಳಿ. ಹಾಗೆ ಮೆಣಸು, ಏಲಕ್ಕಿ, ಲವಂಗ ಪೌಡರ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ಇದು ಅನ್ನಪೂರ್ಣ ಎಲೆ ಸ್ಮೆಲ್ ಬರುತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ, ಅದನ್ನು ಕೂಡ ಹಾಕಬೇಕು. ಅದು ಆಪ್ಷನಲ್ ಇದ್ದರೆ ಹಾಕಿ, ಇಲ್ಲ ಅಂದರೆ ಇಲ್ಲ. ಹಾಗೆ ನೆಕ್ಸ್ಟ್ ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿ ಆಗುತ್ತೆ. ಅದು ಬಾಸುಮತಿ ಅಕ್ಕಿಯಿಂದ ಮಾಡಿದರೆ ತುಂಬಾ ಟೇಸ್ಟಿ ಆಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಹಾಗೆ ಇದ್ರ ಜೊತೆ ಮೊಸರು ಬಜ್ಜಿ, ರೈತಾ ಜೊತೆ ತಿಂದರೆ ನೀವು ಒಳ್ಳೆ ಟೇಸ್ಟು ಇದ್ರದ್ದು. ಹಾಗೆ ನೆಕ್ಸ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಇದು ಪಲಾವ್, ಬಿರಿಯಾನಿ ಮಸ್ಟ್ ಆ್ಯಂಡ್ ಶುಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರಬೇಕು. ಅಂದರೆ ಒಳ್ಳೆ ಸ್ಮೆಲ್ ಬರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಹಾಗೆ ಜಿಂಜರ್ ಗಾರ್ಲಿಕ್ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟು ನಾನು ಪಾಲಕ್ ಪೇಸ್ಟ್ ಏನು ರುಬ್ಕೊಂಡಿರೋದು ಇದೆಯಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಒಂದು 2ರಿಂದ 3 ನಿಮಿಷ ಅದನ್ನು ಬೇಯಿಸಬೇಕಾಗತ್ತೆ. ಸ್ವಲ್ಪ ಆಯಿಲಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ನಿಮಗೆ ತುಂಬಾ ಗ್ರೀನ್ ಬೇಕಂದರೆ ತುಂಬಾ ಪಾಲಕ್ಕಿನ ಪೇಸ್ಟ್ ಹಾಕ್ಕೋಬೇಕು. ಅಂದರೆ ಪಾಲಕನ್ನು ತುಂಬ ಜಾಸ್ತಿ ಕುದಿಸ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ಕಡೆ ಇರುವಂಥ ವೆಜಿಟೇಬಲ್ಸ್ ಹಾಕಿ, ನಾನು ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ನಿಮ್ಮ ಕಡೆ ಗ್ರೀನ್ ಪೀಸ್ ಮತ್ತು ಕಾಲಿಫ್ಲವರ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಇವಾಗ ನೆಕ್ಸ್ಟ್ ಅಕ್ಕಿ ಹಾಕ್ತಾ ಇದ್ದೀನಿ. ಇದು 3 ಜನ ತಿನ್ಬೋದು ರೈಸ್. ಸೊ ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ.
ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅಂದರೆ 2 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ನೀವು ಒಂದ್ಸತಿ ಟೇಸ್ಟ್ ಮಾಡಬೇಕಾಗುತ್ತೆ, ಲಾಸ್ಟಿಗೆ ಉಪ್ಪು ಸಕ್ಕರೆ ಕರೆಕ್ಟ್ ಆಗಿದೆಯಲ್ಲ. ಸ್ವಲ್ಪ ಚೂರೇ ಬೆಲ್ಲ ಹಾಕ್ತಾ ಇದ್ದೀನಿ. ಅದು ಒಂದು ಕಡೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕಿದರೆ, ತುಂಬಾ ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ನೆಕ್ಸ್ಟ್ ಪುಲಾವ್ ಮಸಾಲ ಹಾಕ್ತಾ ಇದ್ದೀನಿ. ಇದ್ರೆ ಹಾಕಿ, ಇಲ್ಲಾಂದರೆ ಗರಂ ಮಸಾಲ ಕೂಡ ನೀವು ಹಾಕ್ಕೋಬೋದು. ಇದು ಕೂಡ ಆಪ್ಷನಲ್. ಬಿರಿಯಾನಿ ಮಸಾಲ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ 1 ಕಪ್ ಅಕ್ಕಿಗೆ ನಾನಿಲ್ಲಿ 2 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಸೊ ಉದ್ರುದ್ರಾಗಿ ಚೆನ್ನಾಗಿ ಆಗುತ್ತೆ ರೈಸು. ಸೊ ನೀರೆಲ್ಲ ಹಾಕಿ 2 ವಿಷಲ್ ಮಾಡಿಸ್ಬೇಕು. ಮೀಡಿಯಮ್ ಲೋ ಫ್ಲೇಮಲ್ಲಿ ಗ್ಯಾಸ್ ಇಡಬೇಕು. ಇವಾಗ 2 ವಿಷಲ್ ಆಗಿದೆ, ರೈಸ್ ರೆಡಿ ಆಗಿದೆ. ಸೊ ಮೇಲೆಲ್ಲ ಪೇಸ್ಟ್ ಬಂದಿರುತ್ತೆ. ನೀವು ಯಾವುದೇ ಥರದ ಪಲಾವ್ ಮಾಡಿದರೂ ಇದೇ ಥರ ಆಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು 5 ನಿಮಿಷ ಮತ್ತೆ ಕ್ಯಾಪ್ ಹಾಕಿ ಹಾಗೆ ಬಿಡಬೇಕು. ನೀವು ಬೇಕಂದರೆ ಮೇಲೆ ತುಪ್ಪನೂ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಟೇಸ್ಟ್ ಬರೋದಕ್ಕೆ. ಸೊ 5 ನಿಮಿಷ ಕ್ಯಾಪ್ ಹಾಕಿಬಿಡಬೇಕು. ಆಮೇಲೆ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು. ನೋಡಿ, ತುಂಬಾ ಟೇಸ್ಟಿ ಆಗುತ್ತೆ. ಪಾಲಕ್ದು ಫ್ಲೇವರ್ ತುಂಬಾ ಒಂಥರ ಸಾಫ್ಟ್ ಫ್ಲೇವರ್ ಆಗುತ್ತೆ. ಪಾಲಕ್ ಪಲಾವ್ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟ್ ಆಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.